ಪೊಲೀಸ್ನವರು ಇಲ್ಲಿ ಜಮೀನ್ ಹತ್ರ ಜಾಗಕ್ಕೆ ಬಂದು ಗಲಾಟೆ ನಡೀತಿತ್ತು ಮಾವ. ಇಲ್ಲಿ ದಾಖಲೆ ತಗೊಬನ್ನಿ, ಅದು ತಗೊಬನ್ನಿ, ಹತ್ತಿ ಪೊಲೀಸ್ ಸ್ಟೇಷನ್ಗೆ ಅಂತ ನಮ್ಮ ಕುಟುಂಬದವ್ರನ್ನ ಬಲವಂತವಾಗಿ ಜೀಪ್ ಕತ್ತಿಸ್ತಾ ಇದ್ದಾರೆ. ನಮ್ಗೆ 2 ತಿಂಗಳಾಗಿತ್ತು. ನಿನ್ನೆ ತಾನೇ ಸ್ಕ್ಯಾನಿಂಗ್ ಮಾಡಿಸಿ ರಿಪೋರ್ಟ್ ತಗೊ ಬಂದಿದ್ದೀನಿ. ಇವರು ಇಬ್ಬರು PC-ಗಳು ನನ್ನ ಬಲವಂತವಾಗಿ ಹೇಳ್ದಿ ನನ್ನ ಕೆಳಗಡೆ ಬೀಳ್ಸಿದಾರೆ ಮಾವ. ಪರಮೇಶ್ವರ್ ಕೈಲಿ ಒಂದು ಫೋನ್ ಮಾಡಿಸಿ ಅಂತ ಹೇಳು. ಪರಮೇಶ್ವರ್ PR ಕೈಲಿ ಒಂದು ಫೋನ್ ಮಾಡಿಸಿ ಅಂತ ಹೇಳು. ನಿನ್ನೆ ತಾನೇ ಸರ್ ನಿಮ್ಮ ಹೆಸರೇನು? ಪುಟ್ಟಸ್ವಾಮಿ, ಶಂಕರ್ಪುರ, 2ನೇ ಕ್ರಾಸು, ಸರ್ವೆ ನಂಬರ್ 54, ಬಾರ್ 3, 2 ಎಕರೆ 13 ಕುಂಟೆ ಜಮೀನು. ಇದು ಕೇಸು 2 ಕೇಸ್ ನಡೀತಾ ಇದ್ರು. ಅಕ್ರಮವಾಗಿ ಮಿನಿಸ್ಟ್ರ್ ಕಡೆಯಿಂದ ನಾವು ಬಂದು ಕೆಲಸ ಮಾಡಿಸ್ತಾವೆ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ SC ಮಾದೇವಪ್ಪನವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರನ್ನ ಕಳಿಸಿ ಅದರಿಂದ ನಾವು ತಡೆ ಹಿಡಿದ್ರು. ನಮ್ಗೆ ಪೊಲೀಸ್ನವರು ದೌರ್ಜನ್ಯ ಮಾಡಿ ನಮ್ಮನ್ನು ಹೊಡೆದು ಯಾರನ್ನ ತಳ್ತಿದ್ರು. ಅಷ್ಟರಲ್ಲಿ ದಾಖಲೆ ತರ್ತೀವಿ ಅಂತ ಹೋದ್ನು. ದಾಖಲೆ ತರಗಟ್ಟ ಯಾನು ವಿಟಾಚಿ ಎಲ್ಲ ಇಲ್ಲೇ ನಿಲ್ಸ್ಕೊಂಡು ಶಿವಪ್ರಸಾದನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ತಗೊಳಕ್ಕೆ ಮುಂದಾಗಿರೋದು? ಮಾದೇವಪ್ಪ ಅವರು ಸರ್. H. ಮಾದೇವಪ್ಪ ತಗೊಳಕ್ಕೆ? H. ಮಾದೇವಪ್ಪ ಅವ್ರ ಹೆಸರೇ ಹೇಳ್ತಿರೋದು ಸರ್. ಇಲ್ಲಿ ಕೇಳ್ಕೊಬಂದ್ರು ಎಲ್ಲ. ಮಾದೇವಪ್ಪ ಅವ್ರು ತೆಗ್ದಿದ್ದಾರಂತ, ಮಾದೇವಪ್ಪ ಅವ್ರು ತೆಗ್ದಿದ್ದಾರಂತ ಅಂತ ಮಾದೇವಪ್ಪನವ್ರ ಹೆಸರನ್ನೇ ಇಲ್ಲಿ ಪ್ರಗತಿ ನಗರದಲ್ಲಿ ಎಲ್ಲ ಹೇಳ್ತಾ ಇರೋದು ಸರ್. ಅಂದ್ರೆ ಇದು ನಿಮ್ಮ ಪಿತ್ರಾರ್ಜಿತ ಆಸ್ತಿ? ನಮ್ಗೆ ಪಿತ್ರಾರ್ಜಿತ ಆಸ್ತಿ ಸರ್. ಇದು ನಮ್ಮ ನಮ್ಮ ತಾತನ ಕಾಲದಿಂದವೇ ಪಿತ್ರಾರ್ಜಿತ ಸರ್. 2008ರಲ್ಲಿ ಕೇಸ್ ಹಾಕಿ 2010ರಲ್ಲಿ ಗೆದ್ದು ಇನ್ನೂ ಕೇಸು ಪೆಂಡಿಂಗ್ ಇದೆ. ಅಷ್ಟರೊಳಗೆ ಬಂದು ನಮ್ಗೆ ಶಿವಪ್ರಸಾದನವ್ರು ತೊಂದರೆ ಕೊಡ್ತಾರೆ. ಅದು ಎಲ್ಗೋದೆ ಹೋಗು ಮಿನಿಸ್ಟ್ರ್ ಅವರ, ಜಿಲ್ಲಾ ಉಸ್ತುವಾರಿ ಅವರಿಂದ ನಾವು ಏನು ಬೇಕಾದ್ರೂ ಮಾಡಿಸ್ತೀವಿ. ಅದರಿಂದ ನೀ ಎಲ್ಲಿಗಟ್ಟು ಹೋದ್ರು ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ತೊಂದರೆ ಕೊಟ್ಟು ಇಟಚಿ ಕರೆಸಿ ಪೊಲೀಸ್ ವ್ಯಾನ್ ಕರೆಸಿ ವ್ಯಾನಿಗೆ ತುಂಬಿಸೋ ಮಟ್ಟಕ್ಕೂ ಬಂದಿದ್ರು ಸರ್ ಇವತ್ತು. ಅದರಿಂದ ನಮಗೆ ತೊಂದರೆ ಆಗಿದೆ. ನ್ಯಾಯ ದೊರಕಿಸ್ಕೊಡಿ. ಈಗ ಅನುಭವದಲ್ಲಿ ಯಾರಿದ್ದಾರೆ? ಅನುಭವದಲ್ಲಿ ನಾವೇ ಇದ್ದೀವಿ ಸರ್. 2008ರಲ್ಲಿ ಕೇಸ್ ಹಾಕಿದ್ನು. ಅದಕ್ಕಿಂತ ಮೊದಲಿಂದ ನಾವೇ ಇದ್ದೀವಿ ಸರ್. ಇಲ್ಲಿ 2010ರಲ್ಲಿ ನಿಮ್ಮಂತೆ ಆಗಿದೆಯಾ? ನಮ್ಮಂತೆ ಆಗಿದೆ ಸರ್. ಎಲ್ಲ ದಾಖಲಾತಿ ಎಲ್ಲ ಇದೆ? ಎಲ್ಲ ಇದೆ ಸರ್. ಮನೇನೂ ಕಟ್ಟಿದ್ದೀವಿ ಸರ್. ಇಲ್ಲಿ ಈಗ ಅವ್ರು ನಿಮ್ಮನ್ನು ಕರೆಸಿದ್ರ? H. ಮಾದೇವಪ್ಪ ಅವರು ಹೋದ ಬಾರಿ ಲೋಕೋಪಯೋಗಿ ಸಚಿವರಾಗಿದ್ದಾಗ ಅವರು ವಿಧಾನಸಭೆಗೂ ಹೋಗಿದ್ನು. ನಮ್ಮನ್ನ ಎತ್ತಿಗೆ ಬಂದ ಜಟೋಟು ಅಂದ್ರು. ಅದಕ್ಕೆ ನಿಮ್ದು ಅಂತ ಹೇಳ್ತಿದ್ರು ಅಲ್ಲೆಲ್ಲ. ಅದಕ್ಕೆ ಬಂದು ನಿಮ್ಗೂ ಯಾಕೆ ತೊಂದರೆ ಪಟ್ಕೊಳ್ಳೋದು, ಏನೋ ಮಾಡಿಕೊಟ್ಬಿಡಿ ಸರ್ ಅಂತ ಬಂದದಕ್ಕೆ ನಮ್ಮನ್ನ ಜಟೌಟ್ ಕೃಷ್ಣಮೂರ್ತಿ ಉಂಟು, ಲಿಂಗಣ್ಣ ಉಂಟು, ನನ್ನ ಹತ್ರ ಕೇತಿಗೆ ಬಂದಿದೆ. ಆಗ್ಲೇ ಸ್ವಾಮಿ ಕಳಿಸಿತ್ತಿಲ್ವ ನಿನ್ಗೆ ರಾಜ್ಯ ಮಾಡ್ಕ ಅಂತ 25 ಲಕ್ಷಕ್ಕೆ. ಯಾಕೆ ಮಾಡ್ಕೊಂಡಿಲ್ಲ, ನೀ ಯಾಕೆ ಬಂದಿದೆ ಇಲ್ಲಿ? ಜಟೌಟ್ ಹೋಗು, ಸುನಿಲ್ಗೆ ಹೇಳ್ತೀನಿ, ಬಾಬುಗೆ ಹೇಳ್ತೀನಿ, ಬಾಬು ಹತ್ರ ಹೋಗಿ ಏನೋ ದುಡ್ಡು ಇಸ್ಕ ರಾಜ್ಯ ಮಾಡ್ಕೊ ಹೋಗು ಅಂತ ನಮ್ಮನ್ನ ಕಳಿಸ್ಬಿಟ್ರು. ಅದ ನೀರ್ನು ಕುಡಿಸ್ನಿಲ್ಲ ನಮ್ಗೊಂದು ಲೋಟ ನಿಮಗೆ. ಅದರಿಂದ ಪ್ರಸಾದ್ ಸಾಹೇಬ್ರು ಇದ್ರು. ಅವಾಗ ಪ್ರಸಾದ್ ಸಾಹೇಬ್ರ ಆಫೀಸ್ಗೆ ಬಂದು ಏನು ಬಂದಿದ್ರಪ್ಪ ನೀವು ಅಂತ ಕೇಳಿದ್ರು. ಆಫೀಸು SC ಮಾದೇವಪ್ಪ ಅವ್ರ ಆಫೀಸಿಗೆ ಬಂದಿನ್ನು. ಅವರು ನಮ್ಮನ್ನು ಹಿಂಗಂದು ಕಳಿಸ್ಬಿಟ್ರು. ಅದಕ್ಕೆ ನಾವು ಊರಿಗೆ ಹೋಗಕ್ಕೆ ನಿಮ್ಮ ರೋಟಲ್ಲಿ ಬಂದು ಅಂದಕ್ಕೆ 1,500 ರೂಪಾಯಿ ದುಡ್ಡು ಕೊಟ್ಟು ಊಟ ಹೋಗಿ ಊಟ ಮಾಡ್ಕೊಂಡು ವಿಧಾನಸಭೆ ನೋಡಾಗಿದ್ರೆ 5 ಟಿಕೆಟ್ ಕೊಡ್ತೀನಿ ನೋಡ್ಕೊಂಡು ಹೋಗ್ಯಪ್ಪ. ನೀವು ಯಾಕಪ್ಪ ದೊಡ್ಡ ಮನ್ಸೂರು ತಕ್ಕ ಬಂದು ಈ ಥರ ಜಟೌಟ್ ಅನ್ನಿಸ್ಕೊಂಡಿದ್ದಾರೆ? ನೀವು ಅಕ್ರಮವಾಗಿ ಏನೂ ಹೋಗಿಲ್ಲ. ನಿಮ್ಮ ತಾತನ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿಲಿದ್ದಾರೆ. ನೀವು ಅಂಥಕ್ಕೆ ಹೋಗಿ ಯಾಕೆ ಜಟೌಟ್ ಅನ್ನಿಸ್ಕೊಂಡು ಬಂದಿದ್ದಾರೆ? ಹೋಗ್ಯಪ್ಪ ಮನೆಗೆ ಅಂದ್ಬಿಟ್ಟು ದುಡ್ಡು ಕೊಟ್ಟು ಊಟ ಮಾಡಿಸಿ ಕಳಿಸಿದ್ರು ಸ್ವಾಮಿ. ನಿಮ್ಮ ಹೆಸರು ಏನಂದ್ರೆ? ಪುಟ್ಟಸ್ವಾಮಿ ಅಂತ ಸ್ವಾಮಿ.